ಕೊಲೆ ಕೇಸಲ್ಲಿ ದರ್ಶನ್ ಜಾಮೀನು ಫಿಕ್ಸ್. ಕಟಕಟೆಯಲ್ಲಿ ವಕೀಲ ಸಿವಿ ನಾಗೇಶ್ ಆರ್ಭಟ. ರೇಣುಕಸ್ವಾಮಿ ಕೊಲೆ ಕೇಸ್ ಸಂಬಂಧ ನಿನ್ನೆ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್ ಪರ ಸಿವಿ ನಾಗೇಶ್ ವಾದ ಮಾಡಿದ್ದಾರೆ. ಕೋರ್ಟ್ನಲ್ಲಿ ದರ್ಶನ್ ಪರ ವಾದ ಮಾಡಿದ ಹಿರಿಯ ವಕೀಲ ನಾಗೇಶ್ ತನಿಖಾಧಿಕಾರಿಗಳಿಗೆ ನೀರಿಳಿಸಿದ್ದಾರೆ. ಚಾರ್ಜ್ ಶೀಟ್ನ ಪ್ರತಿ ಪಾಯಿಂಟ್ಗೂ ಪಾಯಿಂಟ್ ರೈಸ್ ಮಾಡಿ ತನಿಖಾಧಿಕಾರಿಗಳನ್ನ ಕಕ್ಕಾಬಿಕ್ಕಿ ಮಾಡಿದ್ದಾರೆ. ಈ ಮಧ್ಯೆ ವಕೀಲ ಸಿವಿ ನಾಗೇಶ್ ವಾದವನ್ನ ಇಂದು ಮಧ್ಯಾಹ್ನ 12:30ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ. ದರ್ಶನ್ ನೋಡೋಕೆ ಮಾತ್ರ ಟಫ್, ಒಳಗಡೆ ತುಂಬಾ ಸಾಫ್ಟ್, ಹೃದಯವಂತ ಅಂತ ಹೇಳಿದ್ದು ಸಿವಿ ನಾಗೇಶ್. ಆದರೆ ತಾನು ಬೆಳೆಯುತ್ತಲೇ ಇತರರನ್ನೂ ಬೆಳೆಸಬೇಕೆಂಬ ಇರಾದೆ ಇದೆ. ದರ್ಶನ್ ಅವರ ಪಾತ್ರ ರೇಣುಕಸ್ವಾಮಿ ಪ್ರಕರಣದಲ್ಲಿ ಎಷ್ಟಿದೆ ಎಂಬ ಪ್ರಶ್ನೆಗೆ ಉತ್ತರ ಸದ್ಯದಲ್ಲಿಯೇ ಸಿಗಬೇಕಾಗಿದ್ರು ಇದು ಕ್ಲಾಸಿಕ್ ತನಿಖೆ ಅಲ್ಲ, ಇದು ಕ್ಲಾಸಿಕ್ ವೈಫಲ್ಯ ಅಂತ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಮಂಡನೆ ಮಾಡಿದ್ದಾರೆ. ಹಾಗಿದ್ರೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಹೇಗಿತ್ತು ಗೊತ್ತಾ? ನಟ ದರ್ಶನ್ ವಿರುದ್ಧದ ಎಲ್ಲ ದಾಖಲೆಗಳು ಸುಳ್ಳು, ಎಲ್ಲ ರಿಕವರಿ ಸಾಕ್ಷಿಗಳನ್ನ ಪ್ಲಾಂಟ್ ಮಾಡಲಾಗಿದೆ. ಅರೆಸ್ಟ್ ಆದ ದಿನದಿಂದಲೇ ಸುಳ್ಳು ದಾಖಲೆ ಸೃಷ್ಟಿಯಾಗಿದೆ. ಶೆಡ್ನಲ್ಲಿ ಸಿಕ್ಕಿರುವ ಮರದ ತುಂಡು, ಕಟ್ಟಿಗೆಗಳು ಸುಳ್ಳು, ನೈಲಾನ್ ಹಗ್ಗ, ಎಲ್ಲ ಸಾಕ್ಷಿಗಳು ಸುಳ್ಳು ಸುಳ್ಳು. 2 ಅಡಿ ಉದ್ದದ ಲಾಠಿ ಸುಳ್ಳು, ರಕ್ತದಿಂದ ಕೂಡಿದ ಲಾಠಿ ಸುಳ್ಳು, ದರ್ಶನ್ರನ್ನ ಘಟನಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿಲ್ಲ, ಖಾಲಿ ಬಾಟಲಿ ತೋರಿಸಿ ಸ್ಟೋನಿ ಬ್ರೂಕ್ ಲೇಬಲ್ ಹಾಕಿದ್ದಾರೆ, ಚಪ್ಪಲಿ ಅಂತ ಹೇಳಿ ಶೂ ರಿಕವರಿ ಮಾಡಿದ್ದಾರೆ, ರಕ್ತದ ಕಲೆ ಇರುವ ಶೂಗಳನ್ನ ವಶಪಡಿಸಿಕೊಂಡಿದ್ದಾರೆ. ಆದ್ರೆ ಶೂಗಳನ್ನ ಜೂನ್ 14ರಂದು ರಿಕವರಿ ಮಾಡಿದ್ದಾರೆ. ಸೋಪ್ ಹಾಕಿ ತೊಳೆದ ಶೂ ಮೇಲೆ ರಕ್ತದ ಕಲೆ ಹೇಗ್ ಬಂತು ಅಂತ ತನಿಖಾಧಿಕಾರಿಗಳ ತನಿಖೆಯನ್ನೇ ಪ್ರಶ್ನೆ ಮಾಡಿದ್ದಾರೆ. ಪ್ರತಿವಾದಿ ನಾಗೇಶ್ ಪ್ರಶ್ನೆಗೆ ಉತ್ತರಿಸ್ತಾರ ಎಸ್ಪಿಪಿ. ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸೀನಿಯರ್ ಕೌನ್ಸಿಲ್ ಸಿವಿ ನಾಗೇಶ್ ಸರ್ ನಮಗೆ ದೋಷಾರೋಪಣಾ ಪಟ್ಟಿಯಲ್ಲಿ ನಮ್ಮ ಪರವಾಗಿ ಅಂದರೆ ದರ್ಶನ್ ಅವ್ರ ಪರವಾಗಿ ಬೇಲ್ ತಗೊಳ್ಳೋಕ್ಕೆ ಯಾವ್ಯಾವ ಅಂಶಗಳಿದ್ದಾವೆ ಅನ್ನೋದನ್ನ ಇವತ್ತು ನ್ಯಾಯಾಲಯಕ್ಕೆ ಎದ್ದು ತೋರಿಸ್ಕೊಟ್ಟಿದ್ದೀವಿ. ಆಮೇಲೆ ದೋಷಾರೋಪಣಾ ಪಟ್ಟಿಯಲ್ಲಿ ತನಿಖಾಧಿಕಾರಿಗಳು ಏನೇನು ಲೋಪದೋಷಗಳು ಮಾಡಿದ್ದಾರೆ ಅಂದರೆ ಈ ಘಟನೆ ನಡೆದಂಥ ದಿನದಿಂದ ಮತ್ತು ಇವ್ರನ್ನ ಅರೆಸ್ಟ್ ಮಾಡುವಂಥ ಮತ್ತು ಚಾರ್ಜ್ ಶೀಟ್ ಸಲ್ಲಿಸುವವರೆಗೂ ಸಹ ಏನೇನು ಲೋಪದೋಷಗಳಿದನ್ನು ನಾವು ಇವತ್ತು ನ್ಯಾಯಾಲಯಕ್ಕೆ ತೋರಿಸ್ಕೊಟ್ಟಿದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಅಂದರೆ ಇನ್ನೇನೇನು ನಮಗೆ ಜಾಮೀನು ಸಿಗಬೇಕು ಅನ್ನೋದ್ರ ಪರವಾಗಿ ಅಂದರೆ ನಮ್ಮ ಜಾಮೀನು ಸಿಗುವಂಥ ಒಳ್ಳೆ ಅಂಶಗಳು, ಪಾಸಿಟಿವ್ ಅಂಶಗಳು, ಅದನ್ನು ನಾವು ಮುಂದೆ ನ್ಯಾಯಾಲಯದಲ್ಲಿ ನಾಳೆ ವಿಚಾರಣೆಗೆ ಮುಂದೂಡಿರೋದನ್ನ ನಾಳೆಗೆ ಅದನ್ನು ಮುಂದುವರಿಸಿದ್ದೇವೆ. ಏನು ದರ್ಶನ್ ಪರ ವಕೀಲ ಸಿವಿ ನಾಗೇಶ್ರ ಪ್ರತಿ ಪ್ರಶ್ನೆಗೆ ಇಂದು ಎಸ್ಪಿಪಿ ಪ್ರಸನ್ನ ಕುಮಾರ್ ಉತ್ತರ ನೀಡ್ತಾರ? ಚಾರ್ಜ್ ಶೀಟ್ ನಲ್ಲಿರುವುದು ಲೋಪ ಅಲ್ಲ ಎಂಬುದನ್ನ ಉತ್ತರಿಸ್ತಾರೆ ಎಂಬುದನ್ನ ಇಂದು ಕೋರ್ಟ್ನಲ್ಲಿ ವಿಚಾರಣೆಯಲ್ಲಷ್ಟೇ ನೋಡಬೇಕಾಗಿದೆ. ಒಟ್ಟಾರೆ ಇಂದು ಮಧ್ಯಾಹ್ನ 12:30ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದ್ದು ಇಂದು ಸಹ ಕೋರ್ಟ್ನಲ್ಲಿ ಸಿವಿ ನಾಗೇಶ್ ಎಸ್ಪಿಪಿ ಪ್ರಸನ್ನ ಕುಮಾರ್ ಮುಖಾಮುಖಿಯಾಗಲಿದ್ದು ಇಬ್ಬರ ವಾದ ಪ್ರತಿವಾದ ಹೇಗಿರಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ನಾಗರಾಜು, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ಇದೀಗ ನಾಗರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಒಂದು ಕಡೆ ಸಿವಿ ನಾಗೇಶ್ ಒನ್ ಆಫ್ ದ ಬೆಸ್ಟ್ ಲಾಯರ್ ಇನ್ ಅವರ್ ಕಂಟ್ರಿ, ಸ್ಟೇಟ್, ಕಂಟ್ರಿ, ಎಲ್ಲ ಕಡೆ ಕ್ರಿಮಿನಲ್ ಲಾಯರ್ಗಳಂತಂದ್ರೆ ಹಂಗೆ ಆ ಥರ ಪ್ರಶ್ನೆಗಳನ್ನು ಹಾಕಿರ್ತಾರೆ. ಒಮ್ಮೊಮ್ಮೆ ಕೇಳೋಕೆ ಹೆಂಗೆ ಅನಿಸ್ಬಿಡುತ್ತೆ ಅಂತಂದರೆ ಎಲ್ಲವೂ ಹಿಂಗೆ ಹೇಳ್ತಾ ಇದ್ದಾರಲ್ಲ, ಮತ್ತು ಈಗ ರೇಣುಕಸ್ವಾಮಿ ಸತ್ತಿದಾನ ಇಲ್ವೋ ಅನ್ನೋಂಥದ್ದು ಡೌಟ್ ಬಂದುಬಿಡು. ಅವನು ಜೀವಂತ ಇದ್ದಾನ ಇಲ್ವೋ, ಏನು ಮಾಡಿಲ್ಲ ಮತ್ತು ಅವನಿಗೆ ಸತ್ತ ಅಂತ ಒಂದು ಪ್ರಶ್ನೆ ರೈಸ್ ಆಗುತ್ತೆ. ಏನೇ ಹಾವು. ಆದರೆ ಮಜಾ ಇರೋದಲ್ಲಿ ಅಂತಂದರೆ ಸಿವಿ ನಾಗೇಶ್ ಅಂತ ಲಾಯರ್ಗಳು ಹಾಕಿದಂಥ ಪಟ್ಟು ಅಥವಾ ಕೆಲವು ಪ್ರಶ್ನೆಗಳು ಎಸ್ಪಿಪಿ ಪ್ರಸನ್ನ ಕುಮಾರ್, ಯಾಕೆ ಅವತ್ತು ಮಾಧ್ಯಮ ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರೇ ಬೇಕು, ಯಾಕೆ ಅವತ್ತು ಫೈಟ್ ಆಯಿತು, ಎಸ್ಪಿ ಪ್ರಸನ್ನ ಕುಮಾರ್ ಬೇಡ ಚೇಂಜ್ ಮಾಡಿ ಅಂತೇಳಿ ದರ್ಶನ್ ಪರ ಇರುವಂಥ ಕೆಲವರೆಲ್ಲ ವಾದ ಮಾಡಿದರು. ಸಿ ಎಂಗಳ ಬಳಿ ಕೂಡ ಹೋಗಿ ಯಾವ ರೀತಿ ಮೀಡಿಯಾದಿಂದ ಪ್ರೆಷರ್ ಬಿಲ್ಡಪ್ ಆಯಿತು. ಇಲ್ಲ ಎಸ್ ಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋದಿಲ್ಲ ಅಂತೇಳಿ ಇಂಥ ಸವಾಲುಗಳಿದೆಯಲ್ಲ. ನರೇಂದ್ರ ಮೋದಿ ಒಂದು ಮಾತು ಹೇಳ್ತಾರೆ, ನನಗದು ಭಾಳ ಇಷ್ಟ. ಕೆಲವು ಸವಾಲುಗಳು ನಿಮ್ಮ ಸಾಮರ್ಥ್ಯವನ್ನು ಅಳೆದು ಬಿಡುತ್ತೆ ಅಂತೇಳಿ, ಆ ಸವಾಲನ್ನು ಹೆಂಗೆ ನಿಭಾಯಿಸ್ತೀಯ ಅಂತೇಳಿ. ಸಿವಿ ನಾಗೇಶ್ ಅತ್ಯದ್ಭುತವಾದಂಥ ಕ್ರಾಸ್ ಕ್ವಶ್ಚನ್ಗಳನ್ನು ಹಾಕಿದಾಗ ಅದಕ್ಕೆ ಎಸ್ಪಿಪಿ ಯಾವ ರೀತಿ ಉತ್ತರ ಕೌಂಟರ್ ಕೊಡ್ತಾರೆ ಅನ್ನೋದ್ರ ಮೇಲೆ ಅವರಿಬ್ಬರ ವಾಕ್ಚಾತುರ್ಯ ನಿರ್ಧಾರ ಆಗುತ್ತೆ. ಲಾಯರ್ ನೀವು ಗ್ರೇಟಾ ಅಂತ. ಹೌದು. ಈಗ ಕೆಲವ್ರಿಗೆ ಅನಿಸ್ಬೋದು, ಈ ಕಾನೂನು ಪ್ರಕಾರ ದರ್ಶನ್ಗೆ ಬೇಲ್ ಸಿಕ್ಕರೆ ಸಿಗದೇ ಇದ್ರೆ ಅದೆಲ್ಲ ಕಾನೂನು ನಿರ್ಧಾರ ಮಾಡ್ತದೆ, ಬೇರೆ ವಿಚಾರ. ನಮಗೊಂದು ಇಂಟ್ರೆಸ್ಟ್ ಇರುತ್ತಲ್ಲ,
ಮಾಧ್ಯಮಕ್ಕೆ ಇಂಟ್ರೆಸ್ಟ್ ಇರೋದು. ಈಗ ಸಾಧಾರಣವಾಗಿ ಇರ್ರಿ ಸಿ ವಿ ನಾಗೇಶ್ ಇಂತೆಲ್ಲ ಕ್ವಶನ್ಗಳನ್ನು ಹಾಕಿದ್ದಾರೆ, ನಾಳೆ ಸಿಕ್ಬಿಡತ್ತಾ? ಸಿಗಬೇಕು ಅಂತಂದರೆ ಅವರು ಹಾಕಿದಂಥ ಕ್ವಶನ್ಗೆ ಈಗ ಕ್ರಾಸ್ ಕ್ವಶನ್ ಇವರಿಂದ ಶುರುವಾಗುತ್ತೆ. ಯಾರಿಂದ? ಪ್ರಸನ್ನ ಕುಮಾರ್ ಅವರಿಂದ. ಪ್ರಸನ್ನ ಕುಮಾರ್ ಅವರ ವಾದ ಯಾವುದು ಇದೆ ಅಂತ ಹೇಳಿ ನಾಳಿನ ಬುಲೆಟ್ನಲ್ಲಿ ಅಥವಾ ಇವತ್ತು ರಾತ್ರಿ 9 ಗಂಟೆ ಪ್ರೈಮ್ ಟೈಮ್ನಲ್ಲಿ ಅಥವಾ ಬಾಕಿ ನ್ಯೂಸಲ್ಲಿ ನಾವೇನು ಕೊಡ್ತೀವಿ, ಸಿ ವಿ ನಾಗೇಶ್ ಯಾವ ರೀತಿ ವಾದ ಮಂಡಿಸಿದರು, ಆಮೇಲೆ ಅದಕ್ಕೆ ಪ್ರಸನ್ನ ಕುಮಾರ್ ಅವರು ಯಾವ ರೀತಿ ವಾದ ಮಂಡಿಸಿದರು ಅಂತೇಳಿ. ಸಾಧಾರಣವಾಗಿ ನಾನು ಹೇಳ್ತಾ ಇರ್ತೀನಿ, ಈ ಸಿ ವಿ ನಾಗೇಶ್ ಮತ್ತು ಟಾಮಿ ಸೆಬಾಸ್ಟಿಯನ್ ಏನು ಪವಿತ್ರ ಗೌಡ ಅವರಿಗೆ ಅಡ್ವೊಕೇಟ್ ಆಗಿದ್ದಾರೆ, ಇವ್ರ ಬಗ್ಗೆ ಎಲ್ಲ ನಾವು ಹೆಚ್ಚಾಗಿ ಗೊತ್ತಾಗಿದ್ದು ರವಿ ಬೆಳಗೆರೆ ಅವರಿಂದ. ಇವರ ನೋಡಿ ಸಿ ವಿ ನಾಗೇಶ್, ಇವರು ಟಾಮ್ ಸೆಬಾಸ್ಟಿಯನ್, ಇವರೊಮ್ಮೆ ವಾದ ಮಾಡಿದರೆ ಅಂತ ಹೇಳಿ ನಮಗೊಂಥರ ಓ ಯಪ್ಪ ಏನು ಅಂತೇಳಿ. ನಾಗರಾಜ್ ಅಲ್ವಾ? ತುಂಬಾ ಜನರನ್ನ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಪರಿಚಯ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಈ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಿಂತ್ಕೊಂಡ್ಬಿಡ್ತದಲ್ಲ ಒಂದು. ಈಗ ನಮಗೆ ಅಟಲ್ ಬಿಹಾರಿ ವಾಜಪೇಯಿ ಅಂದ ತಕ್ಷಣ ಈಗೆಲ್ಲ ನಮ್ಗೆ ಹೆಂಗೆ ಕಾಂಗ್ರೆಸ್ ಬಿ ಜೆ ಪಿ ಅಂತಂದರೆ ಒಂಥರ ಆ ಮೈಂಡ್ ಸೆಟ್ಟೇ ಬೇರೆ ಆಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಅಂದ ತಕ್ಷಣ ಅವ್ರ ಭಾಷಣ, ಆಮೇಲೆ ಈಗ ನಮಗೆ ಮಂಗಳೂರು ಕೇಂದ್ರ ಮೈದಾನ ಅಥವಾ ನೆಹರು ಮೈದಾನಕ್ಕೆ ಬರ್ತಾಯಿದ್ರು. ಆಗ ನಾನು ನೋಡ್ತಾ ಇದ್ದೆ, ಆಗಲ್ಲಿ ಕಾಂಗ್ರೆಸ್ ಬಿ ಜೆ ಪಿಯಿಂದ ಬರ್ತಾ ಇರಲಿಲ್ಲ ಯಾರು ಕೂಡ, ಒಟ್ಟಾರೆ ಎಲ್ಲ ಬರ್ತಾ ಇದ್ರು. ವಾಜಪೇಯಿ ಭಾಷಣ ಕೇಳಕ್ಕೆ ಹೋಗೋದು, ಅವ್ರು ಹೇಗೆ ಮಾತಾಡ್ತಾರೆ, ವಾಜಪೇಯಿ ಭಾಷಣ ಕೇಳಕ್ಕೆ ಹೋಗೋದು ಅಂತ. ಆಮೇಲೆ ಆ ಟೈಮಲ್ಲಿ ಅಂದರೆ ಈ 90s ಈ ಟೈಮಲ್ಲಿ ಆಮೇಲೆ ಅಡ್ವಾಣಿ ಭಾಷಣ ಕೇಳೋಕ್ಕೆ ಈ ಕಾಂಗ್ರೆಸ್ಸಿಗರೆಲ್ಲ ಬರ್ತಾ ಇರಲಿಲ್ಲ, ಉಗ್ರ ಹಿಂದುತ್ವವಾದಿಗಳು ಬರ್ತಾಯಿದ್ರು ಆಗ. ವಾಜಪೇಯಿದು ಹಂಗಲ್ಲ, ಎಲ್ಲರೂ ಬರೋರು ಸೇಮ್. ಆ ತಕತ್ತು ಇಂದಿರಾ ಗಾಂಧಿಗಿತ್ತೇನು ಬಹುಶಃ, ನಾವು ಭಾಳ ಹತ್ತಿರದನ್ನೆಲ್ಲ ಅಂದರೆ ನಮ್ಮ ಸಮಯಾವಕಾಶದಲ್ಲಿ ಇರಲಿಲ್ಲ. ನಾನು ಯಾಕೆ ಹೇಳಿದ್ರೆ ಒಬ್ಬೊಬ್ಬರ ಬಗ್ಗೆ ನಮಗೆ ಪರ್ಸೆಪ್ಷನ್ ಯಾವ ರೀತಿ ಇರುತ್ತೆ. ನೆನ್ನೆನಷ್ಟೇ ಸರ್ ಸಿ ವಿ ನಾಗೇಶ್ವರು ಹೇಗೆ ವಾದ ಮಂಡಿಸ್ತಾರೆ ಅಂತೇಳಿ ಅಲ್ಲಿದ್ದಂಥ ವಕೀಲರು ತುಂಬಾ ಜನ ಸೇರ್ಕೊಂಡಿದ್ರು. ನಾಗರಾಜ್ ಮಾತಾಡ್ತಿದ್ರು, ನಾಗರಾಜ್ ಲೆವೆಲ್ ಇಲ್ಲ ಬರೋಣ ಅಲ್ಲಿ ಸಿ ವಿ ನಾಗೇಶ್ ಅವರು ಹೇಗೆ ವಾದ ಮಾಡ್ತಾರೆ ಅಂತೇಳಿ. ಒಂದಷ್ಟು ಜನ ಈಗ ಜೂನಿಯರ್ಗಳು ಸರ್, ಈಗ LLB LLM ಮಾಡೋರೆಲ್ಲ ಕೆಲವ್ರನ್ನ ನೋಡಿ ಒಂದು ಇಂಪ್ರೆಸ್ ಅಂದರೆ ಅವ್ರನ್ನ ನೋಡಿ ನಾವು ಅವರ ಮಾರ್ಗದಲ್ಲಿ ನಾವು ನಡಿಬೇಕು ಅಂತೇಳಿ ನೋಡಿ. ಕೀ ಪಾಯಿಂಟ್ಗಳನ್ನು ನಾವು ಚಾರ್ಜ್ ಶೀಟ್ಗಳನ್ನು ಆರಂಭದಲ್ಲಿ ನೋಡಿದಾಗ ಎಷ್ಟೋ ಜನ ಕಾನೂನು ತಜ್ಞರು ಹೇಳ್ತಿದ್ದಾರೆ, ಇದು ಕಷ್ಟ ಇದೆ, ದರ್ಶನ್ ಅವ್ರಿಗೆ ಬರೋದಕ್ಕೆ ಆಗೋದೇ ಇಲ್ಲ, ತುಂಬ ಲೀಗಲಿ ಟಫ್ ಮಾಡಿಟ್ಟಿದ್ದಾರೆ. FSL ಅವರು ತುಂಬ ಸ್ಟ್ರಾಂಗ್ ಆಗಿ ರಿಪೋರ್ಟ್ ಕೊಟ್ಟಿದ್ದಾರೆ, ಪೊಲೀಸರು ಕೂಡ ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಚಾರ್ಜ್ ಶೀಟ್ ಇದೆ. ಇವನ್ ಜಡ್ಜ್ ಕೂಡ ಇದೇ ಹೇಳಿದ್ರು, ತುಂಬ ಚೆನ್ನಾಗಿದೆ ಚಾರ್ಜ್ ಶೀಟು ಅಂತೇಳಿ. ಆದರೆ ಈ ಸಿ ವಿ ನಾಗೇಶ್ವರ್ ನಿನ್ನೆ ವಾದವನ್ನು ಮಂಡಿಸ್ತಾ ಇದ್ದಿದ್ದು ನಾನೇ ನ್ಯೂಸ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಅವರು ಒಂದೊಂದು ಪಾಯಿಂಟ್ಸ್ಗಳನ್ನ ಇದು ಕೇವಲ ಅವ್ರಿಗೆ ಮಾತ್ರ ಅಲ್ಲ, ಕೇವಲ ಯಾವ್ದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಮಾತ್ರವಲ್ಲ, ಈ DCP ಗಿರೀಶ್ಗೆ, ಆಮೇಲೆ ACP ಚಂದನ್ಗೆ, ಇವ್ರಿಗೆಲ್ಲ ಸವಾಲಿನ ಪ್ರಶ್ನೆ. ಬನ್ನಿ ನಾಗರಾಜ್ ಅವ್ರ ಹತ್ರ ಕೇಳೋಣ. ನಾಗರಾಜ್, ಇಲ್ಲಿ ತನಕ ಒಂದು ಲೆಕ್ಕ, ಸಿ ವಿ ನಾಗೇಶ್ ವಾದ ಮಾಡಲಿಕ್ಕೆ ಶುರುವಾದ ನಂತರ ಇನ್ನೊಂದು ಲೆಕ್ಕ, ಮತ್ತೊಂದು ಮಜಲನ್ನು ಪಡೆದುಕೊಳ್ಳುತ್ತೆ. ನೀವು ಕೂಡ ಭಾಳ ಹತ್ತಿರದಿಂದ ಇಂಥ ಕೋರ್ಟ್ ಕಲಾಪಗಳನ್ನೆಲ್ಲ ನೋಡಿದಂಥವ್ರು, ನಿಮಗೂ ಒಂಥರ ಇವರು ಯಾರು ನಮ್ಮ ನಾಗೇಂದ್ರ ಬಾಬು ಹೇಳ್ದಂಗೆ ಒಂಥರ ಸಿ ವಿ ನಾಗೇಶ್ ಅವರ ವಾದಗಳನ್ನು ಕೇಳಿದಾಗ ಏನು ನಾಳೆ ಸಿಕ್ಕೇ ಬಿಡತ್ತಾ ಅಂತ ಇರುತ್ತೆ. ಬಟ್ ಪಿಕ್ಚರ್ ಅಭಿ ಬಾಕಿಯೇ ಮೇರೆ ದೋಸ್ತ್, SPP ವಾದ ಮಂಡಿಸ್ಬೇಕು, ಹೇಳಿ ಏನಾಗುತ್ತೆ ಅಂತ. ಖಂಡಿತ ಜಯಪ್ರಕಾಶ್, ನೀವು ಹೇಳ್ದಂಗೆ ಇನ್ನು ಪಿಕ್ಚರ್ ಈ ಒಂದು ವಾದ ಪ್ರತಿವಾದದಲ್ಲಿ ಇನ್ನು ಪಿಕ್ಚರ್ ಬಾಕಿ ಇರತಕ್ಕಂಥದ್ದು. ಯಾಕಂತಂದರೆ ಸಿ ವಿ ನಾಗೇಶ್ ಏನು ಪ್ರಖ್ಯಾತ ವಕೀಲರು, ಅವರು ಅವತ್ತಿಂದ ಕ್ರಿಮಿನಲ್ ಕೇಸ್ಗಳಲ್ಲಿ ಪ್ರಮುಖವಾಗಿ ಒಂದಷ್ಟು ಅಂಶಗಳ ಮೇಲೆ ಅವರು ವಾದವನ್ನು ಯಾವತ್ತೂ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಬೆನಿಫಿಟ್ ತೆಗೆದುಕೊಳ್ಳೋದು, ಡೌಟ್ ಕ್ರಿಯೇಟ್ ಮಾಡಿ ಅದರ ಬೆನಿಫಿಟ್ಟು ನ್ಯಾಯಪ್ರದಾನ ವ್ಯವಸ್ಥೆಯಲ್ಲಿ ಯಾವತ್ತೂ ಸಹ ಬೆನಿಫಿಟ್ ಆಫ್ ಡೌಟ್ ಅಕ್ಯೂಸ್ಡ್ ಪರವಾಗಿ ಇರುತ್ತೆ. ಇದನ್ನು ಸಿ ವಿ ನಾಗೇಶ್ ಬಹಳ ಅದ್ಭುತವಾಗಿ ತಮ್ಮ ವಾದದಲ್ಲಿ ಮಂಡನೆ ಮಾಡೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಎಕ್ಸಾಂಪಲ್ಸ್ ಅಂದರೆ ಏನು, ಆರೋಪಿಗಳು 10ನೇ ತಾರೀಕು ಸರೆಂಡರ್ ಆಗ್ತಾರೆ, 12ನೇ ತಾರೀಕುವರೆಗೂ ನೀವು ಮಹಜರ್ಗೆ ಕರೆದುಕೊಂಡು ಹೋಗಲ್ಲ, ಆ ವಸ್ತುಗಳೆಲ್ಲ ಮೊದಲೇ ನಿಮ್ಮ ಬಳಿ ಇತ್ತು, ನೀವು ಪ್ಲಾಂಟ್ ಮಾಡಿದ್ದೀರಿ ಅಂತೇಳಿ ಒಂದು ಬೆನಿಫಿಟ್, ಒಂದು ಡೌಟನ್ನು ಕ್ರಿಯೇಟ್ ಮಾಡೋದು. ಇಲ್ಲಿ ಯಾವುದೇ ಒಂದು ವಿಚಾರವನ್ನು ಒಂದು ಆಗಿದೆ ಅಂತ ಆಗಬೇಕು, ಇಲ್ಲ ಆಗಿಲ್ಲ ಅಂತ ಆಗಬೇಕು, ಅದರ ಮಧ್ಯದಲ್ಲಿ ಆಗಿರ್ಬೋದಾ ಆಗಿಲ್ಲ ಅಂತ ಆದರೆ ಅದರ ಡೌಟ್ ಬೆನಿಫಿಟ್ ಯಾವತ್ತೂ ಸಹ ಆಗುವಂಥದ್ದು. ಇಂತಹ ಡೌಟ್ಗಳನ್ನು ಸದ್ಯ ಸಿ ವಿ ನಾಗೇಶ್ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಅದು ಚಪ್ಪಲಿ ಮತ್ತು ಶೂ ವಿಚಾರ ಇರ್ಬೋದು, ಮತ್ತು ಅವರನ್ನು ಮಹಜರ್ಗೆ ಲೇಟಾಗಿ ಕರೆದುಕೊಂಡು ಹೋಗಿದ್ದಿರ್ಬೋದು. ಜೊತೆಗೆ ಇನ್ನೊಂದು ಪ್ರಮುಖ ವಿಚಾರವನ್ನು ಉಲ್ಲೇಖ ಮಾಡ್ತಾರೆ, ಬಟ್ಟೆಗಳನ್ನು ಕಸಕಿ ಒಗೆದಿದ್ದಾರೆ, ಆದರೂ ಸಹ ಅದರ ಮೇಲೆ ಬ್ಲಡ್ ಸ್ಟೈನ್ಸ್ ಹೇಗೆ ಸಿಕ್ತು ಅನ್ನೋ ಪ್ರಶ್ನೆಯೂ ಸಹ ಸಿ ವಿ ನಾಗೇಶ್ ಎತ್ತಿರ್ತಕ್ಕಂಥದ್ದು. ಆದರೆ ಇದ್ರ ಮಧ್ಯದಲ್ಲಿ ಪ್ರಸನ್ನ ಕುಮಾರ್ ನಿಂತ್ಕೊಂಡು ಹೇಳ್ತಾರೆ, ನನಗೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇದೆ, ನಿಮ್ಮ ವಾದವನ್ನು ಮುಗಿಸಿ ಅಂತಂತೇಳಿ.
ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ ಏನು ಸಿ ವಿ ನಾಗೇಶ್ ಈ ಒಂದು ಡೌಟನ್ನು ಕ್ರಿಯೇಟ್ ಮಾಡೋ ಒಂದು ಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಸಾಕಷ್ಟು ಕಡೆ ಉಲ್ಲೇಖ ಇದೆ. ಜೊತೆಗೆ ಪ್ರಮುಖವಾಗಿ ಇಲ್ಲಿ ಏನು FSL ಮತ್ತು CFSL ವರದಿಗಳನ್ನು ಇಟ್ಕೊಂಡು ಚಾರ್ಜ್ ಶೀಟ್ ಮಾಡಿರ್ತಕ್ಕಂಥದ್ದು. ಅಷ್ಟು ಸುಲಭವಾಗಿ ಸಿ ವಿ ನಾಗೇಶ್ ಕ್ರಿಯೇಟ್ ಮಾಡುವಂಥ ಡೌಟ್ಗಳನ್ನು ಬಿಟ್ಟು ಬಿಡಕ್ಕೆ ಡೌಟ್ಗಳಾಗೆ ಉಳಿದುಕೊಳ್ತವೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತಂದರೆ ಏನೆಲ್ಲ ಲುಮಿನಾರ್ ಟೆಸ್ಟನ್ನು ಮಾಡಿಸಿದ್ದಾರೆ, ಯಾವ ರೀತಿ ಬ್ಲಡ್ ಸ್ಟೇನ್ಸನ್ನು ಕಲೆಕ್ಟ್ ಮಾಡಿದ್ರೆ ಅಂದರೆ ಒಗ್ದು ಥ್ಯಾಂಕ್ ಯು ಇದು ಹೇಳಿದಾಗ ನೋಡಿ, ಈ ಒಂದು ನಂಬಿಕೆಗಳು, ಸೈನ್ಸು, ಆಮೇಲೆ ವಾಮ ಮಾರ್ಗ ಇದೆಲ್ಲ ಇದೆಯಲ್ಲ. ಮೊನ್ನೆ ಯಾರ ಹತ್ರ ಕೇಳ್ತಾ ಇದ್ದೆ, ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ರು ನೋಡಿ, ಇಂಥ ಈಗ ಕ್ರೈಮ್ ಸಂದರ್ಭದಲ್ಲೆಲ್ಲ ಎಷ್ಟು ವರ್ಷಗಳು ಕಳೆದ ನಂತರ ಕೂಡ ಕೂದಲು ಸಿಕ್ಕಿದ್ರೆ ಅಥವಾ ಏನು ಉಗುರು ಸಿಕ್ಕಿದ್ರೆ ತಗೊಂಡೋಗ್ತಾರೆ. ಆಮೇಲೆ ತುಂಬ ವರ್ಷಗಳಾದ ನಂತರ ಎಲುಬು ಸಿಕ್ಕಿದ್ರು, ಹೌದು ಸರ್, ಹೌದು, ಅದರಲ್ಲೂ ಮಾಡೋಕ್ಕಾಗತ್ತೆ ಅಂತ. ಆಮೇಲೆ ಅದರದ್ದು ಇನ್ನೊಂದು ದೊಡ್ಡ ಒಂದು ಇದನ್ನು ತೋರಿಸ್ಬಿಟ್ರು ನನಗೆ. ನಾನು ಯಾರಂತ ಹೇಳೋಕ್ಕಾಗಲ್ಲ, ಬೇರೆ ವಿಚಾರ, ನಾನು ಭಾಳ ಗೊತ್ತಿರೋರೊಬ್ಬರು. ಇನ್ನೊಂದು ಅದರ ಭಯಾನಕ ಸತ್ಯವನ್ನು ತೋರಿಸ್ಬಿಟ್ರು. ಶೆಟ್ರೆ, ನಿಮ್ಗೆ ಗೊತ್ತಾ, ಈ ಮಾಟ ಮಂತ್ರ ಮಾಡ್ತಾರಲ್ಲ, ಹೌದು, ಅವರು ಸಾಧಾರಣವಾಗಿ ಏನು ಉಪಯೋಗಿಸ್ತಾರೆ ಗೊತ್ತಾ? ಏನು ನೀವು ನೋಡಿ, ಅವ್ರ ಕೈಯಲ್ಲಿ ಈ ಮನುಷ್ಯನ ಈ ಎಲುಬು ಇರುತ್ತೆ ಕೈ. ಆಮೇಲೆ ಯಾರಿಗಾದ್ರೂ ಅಂದರೆ ಇದನ್ನು ಹೇಳ್ತಾ ಇದೆ ಅಂತಂದರೆ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಸೈನ್ಸ್ ಆಗಿರ್ತದೆ. ಹೌದು, ಕೆಲವರು ಅದನ್ನು ನೆಗೆಟಿವ್ ಆಗಿ ಯೂಸ್ ಮಾಡ್ತಾರೆ, ಪಾಸಿಟಿವ್ ಆಗಿ ಯೂಸ್ ಮಾಡ್ತಾರೆ. ಆಮೇಲೆ ಯಾರನ್ನಾದ್ರೂ ಒಂದು ಇದು ಮಾಡಬೇಕು ಅಂತಂದರೆ ಕೂದಲು ತೊಗೊಂಬರ್ಬೇಕು, ಉಗುರು ತಗೊಂಬರ್ಬೇಕು. ಆಮೇಲೆ ನೀವು, ನನಗೆ ಗೊತ್ತಿಲ್ಲ, ಜುರಾಸಿಕ್ ಪಾರ್ಕ್ ಫಸ್ಟ್ ಪಿಕ್ಚರ್ ನೋಡಿದ್ರೆಲ್ಲ ಗೊತ್ತಿಲ್ಲ ನೀವು. ಇದು ನಾವು ವೆರಿ ಫಸ್ಟ್ ಟೈಮ್ 90s ನೋಡಿದಂಥದ್ದು. ಈಗ ಕಾಂಜಿ ಪಿಂಜಿ ಮೊಬೈಲೆಲ್ಲ ಬರ್ತಾ ಇದೆ, ಡೈನೋಸರ್ ಬರೋದು, ಫಸ್ಟ್ ಟೈಮ್ ಡೈನೋಸರ್ ಬರೋದು. ಅದು ಹೆಂಗೆ ಅಂತಂದರೆ, ಒಂದು ಡೈನೋಸರ್ ಮೇಲೆ ಆಗಿನ ಕಾಲದ ಸಾವಿರಾರು ವರ್ಷಗಳ ಹಿಂದೆ ಒಂದು ಸೊಳ್ಳೆ ಕೂತ್ಕೊಂಡ್ಬಿಟ್ಟು ಅದರ ರಕ್ತ ಹೀರಿರುತ್ತೆ. ಒಂದು ಡೈನೋಸರ್ ಮೇಲೆ ಒಂದು ಸೊಳ್ಳೆ ಕೂತ್ಬಿಟ್ಟು ಸೊಳ್ಳೆ ಹೀರಿರುತ್ತೆ. ಆ ಸೊಳ್ಳೆ ಹೀರಿದ ರಕ್ತ ಹೀರಿದ ಸೊಳ್ಳೆ ಇದೆಯಲ್ಲ, ಸ್ವಲ್ಪ ಈ ಕಡೆ ಬರುವಾಗ ಈ ಮರಗಳಲ್ಲಿ ಒಂದು ಗೋಂದು ಅಂತ ಬರುತ್ತೆ, ಅಂಟು. ಈ ಕಟ್ ಮಾಡಿದ ಒಂದು ಅಂಟು ಬರುತ್ತೆ, ಗೋಂದು ಅಂತ ಕರಿತೀವಿ ನಾವು, ಅಂಟು. ಆ ಅಂಟು ಅದ್ರ ಮೇಲೆ ಬಿದ್ದುಬಿಡುತ್ತೆ, ಸೊಳ್ಳೆ ಮೇಲೆ. ಆ ಅಂಟು ಇದೆಯಲ್ಲ, ಗಟ್ಟಿಯಾಗುತ್ತೆ, ಭಯಂಕರ ಗಟ್ಟಿಯಾಗುತ್ತೆ, ಅದು ಕಲ್ಲಿನಷ್ಟು ಗಟ್ಟಿಯಾಗುತ್ತೆ. ಸಾವಿರಾರು ವರ್ಷಗಳು ಕಳೆದಿರುತ್ತೆ ಅದಕ್ಕೆ, ಸಾವಿರಾರು ವರ್ಷಗಳು ಕಳೆದ್ರೆ ಸೈನ್ಸಿನ ಯಾರೋ ಒಬ್ಬ ವಿಜ್ಞಾನಿ ಹುಡುಕಿದಾಗ ಆ ಸೊಳ್ಳೆ ಇರುತ್ತೆ, ಅದರೊಳಗೆ ಸೊಳ್ಳೆ ಇರುತ್ತೆ. ಆ ಸೊಳ್ಳೆ ಒಳಗಿರುವ ರಕ್ತ ಡೈನೋಸರ್ದು ಅಲ್ಲ, ಇನ್ನೂ ಇದಾಗಿರೋದಿಲ್ಲ, ಏನು ಹಾಳಾಗಿರಲ್ಲ, ಅದು ಡೈನೋಸರ್ ರಕ್ತ. ಆ ರಕ್ತವನ್ನು ತೆಗಿತಾನೆ ಆತ. ರಕ್ತವನ್ನು ತೆಗೆದ ನಂತರ ಈ ಯಾವ ಮೆಥಡ್ ಇದೆಯಲ್ಲ, ಎಂಥ ಮೆಥಡ್ ಅದು? ಅಲ್ಲ, ರಕ್ತದಿಂದ ತದ್ರೂಪಿ ಸೃಷ್ಟಿ ಮಾಡ್ತಾರಲ್ಲ, ತದ್ರೂಪಿ ಸೃಷ್ಟಿ ಮಾಡೋದು, ಅದರಲ್ಲಿ ತದ್ರೂಪಿ ಸೃಷ್ಟಿ ಮಾಡ್ತಾನೆ ಅಂತ. ಅದು ಸ್ಟೋರಿ ನಿಜ. ಅಂದ್ರೆ ಅದು ಯಾವ ತರ ಇರುತ್ತೆ, ಇದು ಯಾವ್ದು ರಕ್ತ, ಇದು ಪ್ರಾಣಿ ಯಾವ ತರ ಆಕಾರ ಇರುತ್ತೆ, ಅದರ DNA ತೆಗೆದುಬಿಟ್ಟು ಅದರ ತದ್ರೂಪಿ ಸೃಷ್ಟಿ ಮಾಡ್ತಾರೆ. ಈಗ ನಾವು ನೋಡಿಲ್ವ, ಈ ಕುರಿಮರಿಯ ತದ್ರೂಪಿ ಸೃಷ್ಟಿ ಮಾಡ್ತಾರೆ. ಮನುಷ್ಯನು ತದ್ರೂಪಿ ಸೃಷ್ಟಿ ಮಾಡೋಕ್ಕಾಗತ್ತೆ, ಬಟ್ ಅದಕ್ಕೆ ಬ್ಯಾನ್ ಮಾಡಿದ್ದಾರತ್ತೆ, ಮಾಡೋಂಗಿಲ್ಲ ಅಂತೇಳಿ. ಆ ತದ್ರೂಪಿ ಸೃಷ್ಟಿ ಮಾಡಿದ ಸ್ಟೋರಿ. ನಾನು ಯಾಕೆ ಹೇಳೋದಂತಂದ್ರೆ, ಆ ಎಲುಬು ಮತ್ತೊಂದು